ಈ ಸದ್ಯ ನಮ್ಮ ಜಿಲ್ಲಾಡಳಿತ ಮಾಡಿದ್ದು 3 ಜಿಲ್ಲೆ 3 ತಾಲೂಕು ಮಾತ್ರ ಮಾಡ್ಕೊಡ್ತೀವಿ. ಸರ್ಕಾರ ವರದಿ ಕೊಡ್ಲಿಕ್ಕೆ ಬಂದು ಸಿಎಂ ಅವರು ಹೇಳಿದ್ರು. ಗ್ರೀನ್ ಗ್ರಾಮ್ ಮತ್ತೆ ಬ್ಲಾಕ್ ಗ್ರಾಮ್ ಅಲ್ಲಿ 29,000 ಹೆಕ್ಟೇರ್ ಮಿಡ್ ಸೀಸನ್ ಅಡ್ವರ್ಸಿಟಿಯನ್ನು ನಾವು ಡಿಕ್ಲೇರ್ ಮಾಡಿದ್ವಿ. ಸರ್, ಇವಾಗ ಕಳೆದ ಅಂಬೇಡ್ಕರ್ ಜಯಂತಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ನಿವೇಶನ ಹಂಚಿಕೆ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸರ್, ಈಗ ಯಾವ ಹಂತದಲ್ಲದೆ ಮತ್ತು ಎಷ್ಟು ಗ್ರಾಮ ಪಂಚಾಯತಿಗಳು ಅದನ್ನ ಈಗಾಗಲೇ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ? ನೋಡಿ, ನಮ್ಮಲ್ಲಿ 3 ಇದೆ, ಸೌದತ್ತಿ 4 ಇದೆ, ಮೂಡಲಗಿ, ಅರ್ಗಾಪುರ ಗಡ, ಸಂಕೇಶ್ವರ ಹತ್ರ, ಪಾಶಾಪುರ ಹತ್ರ 4 ಇದೆ, ಕಂಪ್ಲಿ ಇದೆ, ಮೈಸೂರು ಇದೆ, ನಂಜನಗೂಡು ಇದೆ, ಆಮ್ಯಾಗ ಇನ್ನೊಂದು ದಾವಣಗೆರೆ ಅಥವಾ ಎಲ್ಲೋ ಚಿತ್ರದುರ್ಗ, ಒಟ್ಟು 10 ಕಡೆ ತೊಗೊಂಡಿದೆ. ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ. ಸೊ ಕೆಲಸ ಪ್ರಾರಂಭ ಆಗಬೇಕಷ್ಟೇ. ಸ್ವಲ್ಪ ನೀವು ಅದಕ್ಕೆ ಬೆಳಗ್ಗೆ ಚೆಲ್ಲರ 4 ದಿವಸನಾಗ ಪರಿಹಾರ ಆಗ್ತೈತಿ. ನೀವು ಬೆಳಗ್ಗೆ ಎದ್ದು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆಗೆ ರಿಸಲ್ಟ್ ಬರ್ತೈತೆ. ನೀವು ಜೋರು ಮಾಡ್ಬೇಕು. ಅದು ಉದ್ದೇಶಪೂರ್ವಕ ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಬೆಳಗ್ಗೆ ಜೋರು ಚೆಲ್ಲರ ಸಂಜೆಗೆ ರಿಸಲ್ಟ್ ಬರ್ತೈತಿ. ಇಲ್ಲ, ಸರ್ಕಾರಕ್ಕೆ ಬೇಕಾಗಿದೆ. ಅವ್ರು ಸುಮ್ಮ ಟೈಮ್ ಪಾಸ್ ಮಾಡ್ತಿದ್ದಾರೆ. ಅಲ್ಲಿನ ಕೇಳೋದು ಅವಶ್ಯಕತೆ ಇದ್ರೆ ಎಲ್ಲ ಕೇಳ್ತಾರ, ಬೇರೆ ಎಲ್ಲ ಮಹಾನಗರ ಪಾಲಿಕರಿಗೆ ಎಲ್ಲ ಕೇಳ್ತಾರ. ಇದೊಂದು ಯಾಕೆ ಕೇಳ್ತಿದ್ದಾರೆ? ಅದೇ ಹೇಳಿಲ್ಲ, ಉದ್ದೇಶಪೂರ್ವಕ ಅವ್ರು ಮಾಡ್ತಾ ಇಲ್ಲ. ಅವ್ರಿಗೆ ಅದನ್ನು ಬರೀದ ಇಚ್ಛೆ ಇಲ್ಲ. ಅದಕ್ಕೆ ಸುಮ್ಮ ಟೈಮ್ ಪಾಸ್. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಈಗಾಗಲೇ ಅವ್ರ ಗಮನಕ್ಕೆ ಹೋಗಿದೆ, ಸಿಎಂ ಅವ್ರ ಗಮನಕ್ಕೂ ಅದು ಹೋಗಿದೆ. ನೋಡೋಣ, ಅದಕ್ಕೆ ಶೀಘ್ರ ಪರಿಹಾರ ಆಗ್ತಿದೆ ಅಂತ ಆಶೆ ಇದೆ. ನೋಡೋಣ, ವೇಟ್ ಮಾಡೋದು. ಇಲ್ಲ ಏನು ಸಮಸ್ಯೆ ಆಗೋಲ್ಲ. 5 TMC ಎಷ್ಟಾಗೋದ್ರೆ ದಿವಸನ 10 TMC ಹೋಗ್ತೈತೆ ಡೈಲಿ. ಅದೇನಂತ ನೀರು ಇನ್ನೂ ಎಕ್ಸಸ್ ಇದೆ. ಅದು ಅದೇನ ಅಂತದ 5 TMC ಹೋಗೋದ್ರಿಂದ ಅದೇನಂತ ನಮಗೇನ ಸಮಸ್ಯೆ ಆಗೋಲ್ಲ. ಇಲ್ಲ, ಅವರೆಲ್ಲ ಲಿಫ್ಟ್ ಮಾಡಿ ಬೇರೆ ಬೇರೆ ಕೆರೆ ತುಂಬಿಸುವಂಥ ಯೋಜನೆ, ಕುಡಿಯೋ ನೀರಂತ ಮಾಡ್ತಿದ್ದಾರೆ. ಆದರೂ ಕೂಡ 5 TMC ಹೋಗೋದ್ರಿಂದ ಏನಂತ ದೊಡ್ಡ ಸಮಸ್ಯೆ ಆಗೋಲ್ಲ. ಡೈಲಿನ 10 TMC ಬರ್ತದೆ ಡೈಲಿ. ಸೊ ಈಗ ನಮ್ಮ ಡ್ಯಾಮ್ 2 ತುಂಬಿದೆ, ನಾರಾಯಣಪುರ, ಆಲಮಟ್ಟಿ, ಪ್ಲಸ್ ಆ ಕಡೆ ಕರ್ನೂಲಕ್ಕೂ ಅಲ್ಲೇ ಎಂಥ ಡ್ಯಾಮ್ ಇದ್ರಲ್ಲ, ಅವ್ರು ಕರ್ನೂಲ್ನಾಗ ಡ್ಯಾಮ್ ಇದೆ ದೊಡ್ಡದು. ಇಲ್ಲ, ಅದಕ್ಕೂ ಈಗ ಅದು ಏನಿದ್ರು ಫ್ಲೋಯಿಂಗ್ನಾಗ ಮಾತ್ರ ಲಿಫ್ಟ್ ಮಾಡಬೇಕು. ಫ್ಲೋಯಿಂಗ್ದಾಗ ನಿಂತಾಗ ಮಾಡೋಂಗಿಲ್ಲ. ಹೂಳ್ ತೆಗೆದ್ರೆ ನಿಮ್ ಸ್ಟೋರೇಜ್ ಲೆವೆಲ್ ಕೆಪಾಸಿಟಿ ಹೆಚ್ಚಾಗ್ತದೆ. ಈ ಹೂಳ್ ತುಂಬಿ ನಿಮ್ ಸ್ಟೋರೇಜ್ ಲೆವೆಲ್ ಕಡಿಮೆ ಆಗ್ತದೆ, ಬೇಗನೆ ತುಂಬ ಹೋಗ್ಬಿಡ್ತದೆ. ಇವಾಗ ರಕಸ್ ಹೋಗ್ತಿಲ್ಲ, ಹಂಗೆ ಆಗಿದೆ, ತುಂಬ ಹೋಗ್ಬಿಡ್ತದೆ. ಅದ್ರ ಕೆಳಗೆ ಅದು ಸಪೋಸ್ ಮೊದಲೊಂದು ಈ ಸಲ ನಾವು ಮಣ್ಣು ಹೇಳಿದ್ವಿ ಎಲ್ಲೋ ಒಂದು ಕಡೆ. ಈ ನಮ್ಮ ಮೆಡಿಕಲ್ ಡ್ಯಾಮು ಈ ಸಲ ಟ್ರಯಲ್ ಬೇಸ್ ಮ್ಯಾಗೆ ಸರ್ಕಾರ ಅನುಮತಿ ತೊಗೊಂಡು ಪರ್ಮಿಷನ್ ಕೊಡ್ತಾ ಇದೀವಿ. ಅಂದ್ರೆ ತಾವೇ ಸೋಮೌಂಟ್ ತೊಗೊಂಡು ಹೋಗ್ಲಿಕ್ಕೆ ಅಲೋ ಮಾಡ್ತಾ ಇದೀವಿ. ನೋಡೋಣ ಅದು ಹೆಂಗ್ ಉಪಯೋಗ ಆಗ್ತೈತೆ. ಫ್ರೀ ಆಗಿ ಕೊಡ್ತೀವಿ ಅವ್ರಿಗೆ. ಅಲ್ಲಿ ರಸ್ತೆಗೆ ಹೋಗ್ಲಿಕ್ಕೆ ರಸ್ತೆಯನ್ನು ಮಾಡಿ ಕೊಡ್ತೀವಿ. ಟ್ರ್ಯಾಕ್ಟರ್ನಾಗ ಬಂದ್ರೆ ಬಹುಶಃ ಅದೊಂದು ಪ್ರಯೋಗ ಮಾಡ್ತಾ ಇದೀವಿ. ಅದೊಂದು ಮಾಡೋದು. ಮಹಾರಾಷ್ಟ್ರದವರು ತಮ್ಮ ರಾಜ್ಯ ಸರ್ಕಾರದ ಅನುಮತಿ ಕೇಳಬೇಕಿತ್ತು, ಜಿಲ್ಲಾಡಳಿತ ಸಂಪರ್ಕ ಮಾಡಬೇಕಿತ್ತು, ಏಕಾಏಕಿ ಘೋಷಣೆ ಮಾಡಿದ್ರು. ಅವರು ಮೊನ್ನೆ ನಮ್ಮ ಬರ್ತಾವ ಅಂತ ಹೇಳಿ ಕಳಿಸಿದಾರೆ ಅವರು MLA ಅವರು ಅಧಿಕಾರಿಗಳು. DC ಆಫೀಸ್ನಾಗ ಮೀಟಿಂಗ್ ಮಾಡ್ಲತ್ತಿ ಹೇಳಿ ಆಗತ್ತೆ. ನಮ್ಮನ್ನು ಅವರು ಹೇಳಿ ಕಳಿಸ್ತಾರೆ MLA ಅವರು. ನೋಡೋಣ, ಅದು ಅಲ್ಲ ಅವ್ರು ಏನು ಮಾಡಿದಾರೆ ಪ್ಲಾನ್ ಬಂದು ನೋಡೋಣ. ಫಸ್ಟ್ ನೋಡಿದ್ಮ್ಯಾಗ ನಾವು ಹೇಳ್ತೀವಿ. ಇನ್ನೂ ಗೊತ್ತಿಲ್ಲ ಅವ್ರು ಎದಕ್ಕೆ ಏನಂತ.